ದೊಡ್ಡದು. ಇವತ್ತು ನೋಡಿ ಫ್ರೆಶ್ ಆಗಿ ತಾನೇ ಕೆರೆಯಲ್ಲಿ ಇಳ್ದಿರೋ ಮೀನು. ನಾವ್ ಹಿಡಿಯಕ್ ಹೋಗಿಲ್ಲ, ಹಿಡ್ದವ್ರು ಕೊಟ್ರು. ನೋಡ್ತಾ ಇದೀರಲ್ಲ, ಇಬ್ರು ಕೈಯಲ್ಲೂ ಒಂದೊಂದು ದೊಡ್ಡ ದೊಡ್ಡ ಮೀನಿದೆ. ನನ್ ಕೈಲಿ ಪುಟಾಣಿ ಮೀನು, ಅವ್ರದ್ದು ದೊಡ್ಡ ಮೀನು. ದೊಡ್ಡದೇನಲ್ಲ, ನನ್ ಸ್ವಲ್ಪ ದೊಡ್ಡದು ಇರೋದಕ್ ದೊಡ್ಡದು, ಸರಿನಾ? ಇನ್ನ ನೆಕ್ಸ್ಟ್ ಇವತ್ತು ಈ ಫಿಶ್ ಗಳನ್ನ ಮಾಡೋಣ ಅಂತ ಇದ್ದೀನಿ. ಇದನ್ನ ಹೋಲ್ ಫಿಶ್ ಮಾಡ್ಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡಿದೀವಿ. ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನ ನೋಡಿ ಎಂಜಾಯ್ ಮಾಡಿ ವಿಡಿಯೋನ. ಫಿಶ್ ಅಂಡ್ ವಿಡಿಯೋ ಎರಡು. ಮೀನು ಉಜ್ಜೋದು ಅಂತ ಏನ್ ಹೇಳ್ತಾರೆ? ಇದೆಲ್ಲ ಸರಿ ಇಲ್ಲ, ಇದೇನೇ ಹೇಳೋದು ಸರಿ ಇಲ್ಲ. ಇದು ಟೆಕ್ನಿಕ್. ಚಾಕಲ್ ತೆಗೆದ್ರೇನೇನಾ ಚುಲ್ಕೆ ಬರೋದು? ಎಲ್ಲಿದೆ ಈಗ ಚುಲ್ಕೆ? ಏನ್ರೋ ನಿಮ್ದು BGM ನೀವು? ಅದ್ರೊಳಗಡೆ ಇದ್ದಾನಾ? ಓಡೋದಾ? ಇಲ್ಲ, ಒಳಗಡೆ ನೋಡಿ. ಹೌದಾ? ಹೊರಗಡೆ ಉಂಟದು. ಕಿತಾಪತಿ ಗುಡ್ಡು. ಗೊತ್ತಾಯ್ತಾ ಎಷ್ಟು ಕಷ್ಟ ಉಂಟಂತ? ಮಜಾ ಮಾಡು. ಆಯ್ತಮ್ಮ, ನೀನೇ ಗ್ರೇಟು, ಸರಿನಾ? ಎಸ್, ಹೌದು, ನಾನೇ ಗ್ರೇಟು. ತಿಳಿದವ್ರ ಹತ್ರ ಕೇಳ್ಕೊಂಡ್ ಮಾಡ್ಬೇಕು. ನಮ್ಗೆ ಗೊತ್ತು ಅಂತ ಬಾಲ ಅಲ್ಲಾಡ್ಸ್ಬಾರ್ದು. ನನಗೆ ಗೊತ್ತು ಅಂತ ನಾನು ಹೇಳದ್ನ ಈಗ. ಆವಾಗ್ಲೇ ಹೇಳ್ದಲ್ಲ. ಸಾಕು. ಪೇಪರ್ ಕಟ್ ಮಾಡಿದಂಗೆ ತೆಗೆದ ತಕ್ಷಣ ಇದು ಹೊಟ್ಟೆ ಸಣ್ಣಗಾಗಿ ಹೋಯ್ತದೆ ಹಿಂಗೆ. ಎಂತ ಮಾತಾಡೋದು ಹಿಂಗೆಲ್ಲ? ಮುಳ್ಳಿಲ್ದಿರೋ ಮೀನ್ ಯಾವ್ದುಂಟು ಮಂಜು? ಎಲ್ಲದನ್ನು ಮುಳ್ಳು ಮುಳ್ಳು ಅಂತೀರಾ ನೀವು? ಮುಳ್ಳು ಇಲ್ದಿರೋ ಮೀನು ಸಮುದ್ರದ ಮೀನ್ ತರ್ಬೇಕಷ್ಟೇ ನಿಮ್ಗೆ. ನನ್ನ ಜೀವನದಲ್ಲಿ ಪ್ರಥಮ ಬಾರಿ ನಾನು ಫಿಶ್ ಅನ್ನು ಕಟ್ ಮಾಡುತ್ತಿರುವುದು ಗಾಯ್ಸ್. ಏನಾದ್ರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ನಾನೇ ಅಸಿಸ್ಟ್ ಮಾಡಿರೋದು. ಹೇಳ್ರಿ, ನಾನು ಹೇಳ್ಕೊಟ್ಟಂಗ್ ಮಾಡಿದ್ದಂತ. ಅದೆಲ್ಲ ಇಲ್ಲ, ಅಲ್ಲೋ ನಾನೇ ಮಾಡ್ತಿರೋದು. ಏನಿಲ್ಲ, ಹಿಂಗ್ ಕಟ್ ಮಾಡ್ಲಾ ಹಂಗ್ ಕಟ್ ಮಾಡ್ಲಾ ಅಂತ ಕೇಳ್ಕೊಂಡ್ ಮಾಡ್ಬಿಟ್ಟು ನನಗೆ ಮೋಸ ಮಾಡೋದು. ಫಿಶ್ ಇದ್ರಲ್ಲಿ ಸಾಂಬಾರ್ ಮಾಡೋತ್ತಿಗೆ ಕದ್ರು ಇತ್ತು, ಚಿಕ್ಕದಾಯ್ತು ಅಂದ್ರೆ ಸೊ ಅದಕ್ಕೆ ಅಯ್ಯೋ ಮುಳ್ಳು ಇಲ್ಲೇ ಕಾಣಿಸ್ತಾ ಉಂಟು. ಇನ್ನೆಷ್ಟಿರ್ಬೋದು ಗೈಸ್? ಎಲ್ಲಾದ್ರೂನು ಮುಳ್ಳೇ ಇಲ್ಲೇ ಇರೋ ಅಂತ ಫಿಶ್ ಇದ್ರೆ ಹೇಳಿ ದಯವಿಟ್ಟು. ಸಿಗುತ್ತೆ ಮಂಜುಗೆ ಸಿಗುತ್ತೆ, ಕೊಡಿ 1000 ರೂಪಾಯಿ ಕೆಜಿಗೆ. ಮತ್ತೆ ಏನು ದುಡ್ಡಿಗೆ ಬೆಲೆ ಇಲ್ಲ? ಅಷ್ಟಿಂದ ಇಷ್ಟೇನಾ ಸಿಕ್ಕಿದ್ದು? ಉಂಟಲ್ಲ ಇಲ್ಲಿ ನೋಡಿ, ಈಗ ಇಷ್ಟಿರುತ್ತೆ. ಇವು ತುಂಬಾ ಜಾಸ್ತಿ ಆಗುತ್ತೆ. ಒಳ್ಳೆ ಗೊತ್ತಿದ್ದೀರ, ಎರಡು ಸೇರ್ಕೊಂಡು ಮೂತಿ ಕಟ್ ಮಾಡ್ಬೇಕಲ್ವಾ? ಮಾಡ್ತಾರೆ ಫಿಶ್ ಅಂಗಡಿಲಿ. ಇಲ್ಲಿ ಬಾರೋ, ಇಲ್ಲಿ ಮೇಲೆ. ಏಯ್ ಅಲ್ಲಿ ನೋಡಲಿ,
ಅಯ್ಯೋ ಕೈ ಹತ್ರನೇ ಇದೆ, ಇಬ್ರು ಗೂಬೆಗಳೇ. ಮತ್ತೆ ಎಂತ ಸಿಂಡಿ ಹಿಡಿಯೋದವ್ರು ಹಿಡಿಯೋದಷ್ಟು. ಏಯ್ ಇಲ್ಲಿ ಬಾರೋ, ಇಲ್ಲಿ 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 ಬಿಡು. ಅದು ಬಾಯ್ ಬಿಟ್ಕೊಂಡು ಹಿಂಗ ಅಂತ ನನಗೆ ಮುಕ್ತಿ ಕೊಡಿ ಅಂತ. ಇದ್ರಲ್ಲಿ ಲೋಳೆ ಲೋಳೆ ಇರುತ್ತಲ್ಲ, ಅದು ಹೋಗ್ಬೇಕು. ಆ ಲೋಳೆ ಲೋಳೆ ಇದ್ರೇನೆ ಹೊಲಸನೆ ಬರೋದು, ಕೆರೆ ಮನೇಲಿ ಎಸ್ಪೆಷಲಿ. ಚೆನ್ನಾಗಿ ಹೋಗಿಲ್ವಾ ಅಲ್ಲಿ? ಹೋಗುಂಟು, ಅದಕ್ಕೆ ಹೇಳಿದೆ ಅಪ್ರಿಶಿಯೇಟ್ ಮಾಡಿದೀನಿ, ಚೆನ್ನಾಗಿ ಕೆರೆದಿದ್ಯಾ ಅಂತ. ಥ್ಯಾಂಕ್ ಯು. ದಿಸ್ ಇಸ್ ಫಿಶ್ ಅಂಡ್ ಐ ಆಮ್ ಗೋಯಿಂಗ್ ಟು ಪುಟ್ ಲೈನ್ಸ್ ಆನ್ ದ ಫಿಶ್. ಪುಟ್ ಇಟ್ಬಿಟ್ಟು ಫಿಶ್ ನ ಪುಟ್ಟು ಕುಂಟೆ ಚಿಕ್ಕದು ಹಿಂಗೆ ಎಳಿಯದ, ಹಿಂಗ ಒಂದ್ ಹೇಳಿದ್ರೆ ಇಷ್ಟೊಂದಾಯ್ತು. ಫಿಶ್ ಇದು ಕ್ಲೀನಿಂಗ್ ಆಗಿದೆ. ಇವಾಗ ಕ್ಲೀನ್ ಆಗಿ ಇದನ್ನ ನೀರೆಲ್ಲ ಸೋಸ್ಬಿಟ್ಟು ಚೆನ್ನಾಗಿ ಮಸಾಲ ಹಾಕೋಣ. ಹಂಗೆ ತಿನ್ಕೋಬಿಡಿ ಅಲ್ಲ. ಏನ್ ಸೇಫಾಗಿ ನೀರಿಗೆ ಬಿಡ್ತಾ ಇದ್ದೀರಲ್ಲ, ತೋರ್ಸ್ರಿ. ಇದು ಕ್ಲೀನ್ ಆಗಿರೋ ಕೃಷ್ಣ. Two hours later. Ten minutes later. ಆಯಿಲ್ ಮಾಲಿಶ್, ಫಿಶ್ ಆಯಿಲ್ ಮಸಾಜ್ ಆಗ್ತಾ ಉಂಟು. 10 minutes ಕೊಡಿ. 10 minutes later. Come on. ಎಲ್ಲಿಂದ ಹಾಕೋದು ಕೈ? ನಾನ್ ಕೈ ಹಾಕದ, ನಿನ್ ಕೈ ಹಾಕ್ತೀಯ? ಇಬ್ರು ಕೈ ಹಾಕೋಣ ಬಾ ಒಟ್ಟಿಗೆ. ಮುಳ್ಳೆ ಬೈ ಮುಳ್ಳೆ ಸಿಗ್ತವೆ. ಸಿಕ್ಕಿದ್ದು ಮುಳ್ಳು, ನೆಕ್ಸ್ಟ್ ಸಿಗೋದು ಮುಳ್ಳೆ. ಬಾಯಲ್ಲಿ ನೀರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫ್ರೆಶ್ ಫಿಶ್. ಲೆಮನ್ ಬೇಕಾ? ಆಲ್ರೆಡಿ ಇದೆ ಅಲ್ಲ, ಸ್ವಲ್ಪ ಮಸಾಲ ಒಳಗಿದೆ, ಒಳಗಡೆ ಇದೆ ಮಸಾಲ. ಆಕ್ಚುಲಿ ಮಸಾಲೆ ಇರಲ್ವೇನೋ, ಖಾರ ಇದೆ. ಇನ್ನು ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಖಾರ ಗಿರ ಹಾಕೊಂಡು ಇನ್ನು ಖಾರ ಆಗ್ಬಿಟ್ಟು ಈ ತಿನ್ನಕ್ ಆಗ್ತಿರ್ಲಿಲ್ಲ. ಉಳಿತಾ ಸೂಪರ್ ಸೂಪರ್. ಅಪ್ಪ ಮುಳ್ಳ ನೋಡ್ಕೊಂಡು ತಿನ್ಬೇಕು. ಚುಚ್ಬಿಟ್ಟದೆ, ಚುಚ್ಬಿಟ್ರೆ ಮುಗಿದ್ದು. ತುಂಬಾ ಮುಳ್ಳ ಇಲ್ಲ.
ಏನು ಮುಳ್ಳ ನಾನು ಎರಡು ಕೈ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಒಳಗಡೆ ಇಟ್ಕೊಂಡಿದೆ. ನಾವು ಮಧ್ಯಾಹ್ನ ಮಿಕ್ಸ್ ಮಾಡಿಟ್ಟಿದ್ದಲ್ಲ, ಎಷ್ಟು ಗಂಟೆ ಆಗಿತ್ತು ನೀವು ವಿಡಿಯೋದಲ್ಲಿ ನೋಡಿರ್ತೀರ. ನಾವು ಮಿಕ್ಸ್ ಮಾಡೋದಕ್ಕೆ ಬೆಳಕಿತ್ತು, ಇವಾಗ ಕತ್ಲಾಗೋಗಿದೆ. ಕತ್ಲೆ. ಹೊರಗಡೆ ಡಿನ್ನರ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಮಳೆ ಬರ್ತಿದೆ, ಪ್ರಾಬ್ಲಮ್, ಚಳಿ ಬೇರೆ. ಸೊ ಇಲ್ಲೇ ಡಿನ್ನರ್ ಮಾಡ್ತಾ ಇದೀವಿ. ಫಿಶ್ ಡಿನ್ನರ್ ನೈಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಬಟ್ ಮಳೆಯಿಂದಾಗಿ ಎಲ್ಲ ಕ್ಯಾನ್ಸಲ್ ಆಯ್ತು. ಸೊ ಅದಕ್ಕೆ ಏನ್ ಫಿಶ್ ಮಾಡಿದ್ವಿ ಇವತ್ತಿನ ರೆಸಿಪಿ ಅಂತ ಹೇಳ್ಬಿಟ್ಟು ಅದಷ್ಟೊಂದು ಮಾತ್ರ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡು ನಿಮಗೆ ತೋರ್ಸ್ತಾ ಇದ್ವಿ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಕ್ರಿಸ್ಪಿ ಆಗ್ಬೇಕು ಅಂತ ಹೇಳ್ಸಿದ್ರೆ ಅಂದ್ರೆ ಸ್ವಲ್ಪ ಇನ್ನು ಇದು ಸ್ಮೂತ್ ಆಗಿದೆ ಅಲ್ಲ ನಮ್ದು, ಇನ್ನು ಕುಕ್ ಆಗಿದೆ, ಸ್ಮೂತ್ ಆಗಿದೆ. ರೋಸ್ಟ್ ಬೇಕು ಅಂದ್ರೆ ಇನ್ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಂಡ್ರೆ ರೋಸ್ಟ್ ಆಗುತ್ತೆ. ನಮ್ಗೆ ಬೆಂದಿದೆ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಂಗೆ ಬಾಳ ತಿನ್ಬೇಕಂತ ಆಸೆ ಇತ್ತು. ಬಾಳ ಸೋಸಕ್ ಹೋಗಲ್ಲ, ಮುಳ್ಳಿರುತ್ತೆ ತುಂಬಾದ್ರಲ್ಲಿ. ಸೊ ಇನ್ನ ನಾವು ತಿಂದು ಮುಗಿಸ್ತೀವಿ. ನೀವು ಮನೇಲಿ ಮಾಡ್ಕೊಂತೀನಿ, ಟ್ರೈ ಮಾಡಿ. ಇಷ್ಟೇ ದೊಡ್ಡ ಫಿಶ್ ತಂದು ಮಾಡ್ಬೇಕು ಅಂತಿಲ್ಲ, ದೊಡ್ಡದಲ್ಲ, ಈ ತರ ಮೀಡಿಯಂ ಸೈಜ್ ಫಿಶ್ ಬೇಕಾದ್ರೆ ಇದನ್ನ ಇದೇ ಮಸಾಲಾನ ನೀವು ಫಿಶ್ ಸ್ಲೈಸಸ್ ಅಲ್ಲೂ ಮಾಡ್ಕೊಂಡು ತಿನ್ಬಹುದು. ಚೆನ್ನಾಗಿರುತ್ತೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟಾಟಾ. See you. ಟಾಟಾ.